ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿ ದಿವಸ ಒಂದೊಂದು ಸ್ಟೋರಿ ತರ ಹಾಗೆ ಇವತ್ತು ಕೂಡ ಒಂದು ಸ್ಟೋರಿ ತಂದು ಏನಪ್ಪ ಅಂತಂದ್ರೆ, ಪೋಷಕರು ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೇ ಸೇಫಾಗಿ ಕರ್ಕೊಂಡು ಹೋದ್ರು ಕೂಡ ಅದೆಷ್ಟು ಅಪಾಯಕಾರಿ ಅನ್ನೋದು ಹೇಳ್ತಾ ಹೋಗ್ತೀವಿ. ನಿಜಕ್ಕೂ ಕೂಡ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಅದು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಏನಪ್ಪ ಅಂತಂದ್ರೆ, ಮಕ್ಕಳನ್ನ ಸನ್ರೂಫ್ ಕಾರ್ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಜಾಗೃತೆಕರ ಆಗಿರಬೇಕು ಅಂತಂದ್ರೆ ಅಷ್ಟು ಜಾಗೃತೆಕತೆಯಿಂದ ನೋಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಕಾರಲ್ಲಿ ನಿಂತ್ಕೊಂಡು ಅದರಲ್ಲೂ ಕೂಡ ಸನ್ರೂಫ್ ಓಪನ್ ಮಾಡಿಕೊಂಡು ಟಾಪ್ ಮೇಲೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಮರಗಳಿರ್ತವೆ ಅಥವಾ ಆ ಡ್ರೈನ್ದು ಬ್ಯಾರಿಕೇಡ್ಗಳು ಏನು ಹಾಕಿರ್ತಾರೆ ಅಥವಾ ಹೈಟ್ ಬ್ಯಾರಿಕೇಡ್ಸ್ ಅಂತ ಏನು ಹಾಕಿರ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ತಂದೆ ಆದಂಥವ್ರು ಅಥವಾ ಡ್ರೈವರ್ಗಳು ಅದನ್ನು ಕಾರನ್ನು ಚಲಿಸಬೇಕಾದ್ರೆ ನೋಡ್ಕೊಂಡು ಚಲಿಸಬೇಕು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕೆಂತ ಹೇಳಿದ್ರೆ, ನಿನ್ನೆ ಒಂದು ಇದ್ರ ಬಳಿ ಅಂದರೆ ವಿದ್ಯಾರಣ್ಯಪುರ ಬಳಿ GKVK ಹತ್ರ ಒಂದು ರೈಲ್ವೆ ಪ್ಯಾರಲಲ್ ರೋಡ್ ಇದೆ. ಆ ರೈಲ್ವೆ ಪ್ಯಾರಲಲ್ ರೋಡ್ ಪಕ್ಕದಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ. ಊರಿನಿಂದ ತಮ್ಮ ರಿಲೇಷನ್ಸ್ ಮನೆಗೆ ಬಂದಂಥ ಒಂದು ಕುಟುಂಬ ರಿಲೇಷನ್ಸ್ ಮನೆಗೆ ಫಂಕ್ಷನ್ಸ್ಗೆ ಅಟೆಂಡ್ ಆಗಿ ವಾಪಸ್ ತೆರಳಬೇಕಾದ್ರೆ GKVK ಹಾಗೂ ವಿದ್ಯಾರಣ್ಯಪುರ ರಸ್ತೆ ಏನಿದೆ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಅವರು ಹೈಟ್ ವಾಹನಗಳು ಆ ರೆಸಿಡೆನ್ಷಿಯಲ್ ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಕಂಬಿಗಳನ್ನು ಹಾಕಿರ್ತಾರೆ ಅಥವಾ ರೈಲ್ವೆ ಒಂದು ಕಂಬಿಗಳನ್ನು ಪ್ಯಾರಲಲ್ ರೋಡಲ್ಲಿ ಹಾಕಿರ್ತಕ್ಕಂಥದ್ದು. ಆ ಒಂದು ಕಂಬಿಯನ್ನು ನೋಡದೆ ತಂದೆ ಕಾರನ್ನು ಚಲಾಯಿಸ್ತಾ ಇರ್ತಾರೆ. ಆ ವಿಡಿಯೋದಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು. ಮಗು ಒಂದು ಕಾರಲ್ಲಿ ಅಂದರೆ ಏನು ರೂಫ್ ಟಾಪ್ ಅಂತ ಏನು ಕರಿತೀವಿ, ಸನ್ ರೂಫ್ ಅಂತ ಏನು ಕರಿತೀವಿ, ಆ ಒಂದು ಭಾಗದಲ್ಲಿ ಮಗು ನಿಂತ್ಕೊಂಡು ಚಲಿಸ್ಬೇಕಾದ್ರೆ ತಕ್ಷಣ ಒಂದು ಕಾರು 20ರಿಂದ 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಹಣೆಗೆ ಆ ಕಂಬಿ ತಾಗಿದ ತಕ್ಷಣ ಮಗು ಒಳಗಡೆ ರಪ್ ಅಂತ ಒಳಗಡೆಗೆ ಬೀಳುತ್ತೆ. ಅದಾದ ನಂತರ ಸ್ಥಳೀಯ ಆಸ್ಪತ್ರೆ ಹೋಗ್ತಾರೆ. ಸದ್ಯಕ್ಕೆ ಅದೃಷ್ಟವಶ ಯಾವುದೇ ರೀತಿಯ ಒಂದು ದೊಡ್ಡ ಒಂದು ತಲೆಗೆ ಪೆಟ್ಟಾಗಿರೋದಂತೆಲ್ಲ ಸಣ್ಣ ಮೈನರ್ ಆಗಿ ಹೇಟ್ ಆಗಿರುತ್ತೆ. ಟ್ರೀಟ್ಮೆಂಟನ್ನು ತಗೊಂಡು ವಾಪಸ್ ಮನೆಗೆ ಬಂದಿರ್ತಕ್ಕಂಥ ಇವ್ರು ಮೂಲತಃ ಮೈಸೂರವರು ಅಂತ ಕೂಡ ಸದ್ಯಕ್ಕೆ ತಿಳಿದು ಬರ್ತಾ ಇದ್ದು. ಇನ್ನು ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ವಿದ್ಯಾರಣ್ಯಪುರ ಪೊಲೀಸರು ಕೂಡ ಮಾಹಿತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಮಗು ಆರಾಮಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಯಾಕೆ ಈ ವಿಚಾರವಾಗಿ ಹೇಳ್ತಾ ಹೋಗ್ತೀವಿ ಅಂತಂದರೆ, ಸನ್ರೂಫ್ ಬರೀ ಇದೊಂದೇ ಘಟನೆ ಅಲ್ಲ. ಸನ್ರೂಫಿಂದ ಸಾಕಷ್ಟು ದೊಡ್ಡ ದೊಡ್ಡ ಲಾರಿಗಳ ಹಿಂದೆ ಕಾರ್ನಲ್ಲಿ ಚಲಿಸಬೇಕಾದ್ರೆ ಹೈವೇಗಳಲ್ಲಿ ಮಕ್ಕಳು ನಿಂತ್ಕೊಂಡು ಗಾಳಿಗೆ ಒಂದು ಶೋಕಿಗಳಲ್ಲಿ ಒಂದು ಕೈಯನ್ನು ಅಲ್ಲಾಡಿಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಎದುರುಗಡೆ ಬರ್ತಕ್ಕಂಥ ಗಾಡಿಗಳಿಗೆ ಟಾಟವನ್ನು ಮಾಡ್ತಾ ಇರ್ತಾರೆ. ಆದರೆ ಇದೇ ವಿಚಾರವಾಗಿ ಸಾಕಷ್ಟು ಪ್ರಕರಣಗಳು ಇನ್ನು ಬೆಳಕಿಗೆ ಬಂದಿಲ್ಲ. ಆದರೆ ಹೈವೇಗಳಲ್ಲಿ ಇಂಥ ಪ್ರಕರಣಗಳು ಬೆಳಕಿಗೆ ಬಂದಿರೋದಿಲ್ಲ, ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮಂಡ್ಲಾರಿ ಆಗಿರ್ಬೋದು, ಕಲ್ಲಿನ ಲಾರಿಗಳಾಗಿರ್ಬೋದು, ಅದೆಲ್ಲವೂ ಕೂಡ ಆ ಮಕ್ಕಳು ನಿಂತ್ಕೊಂಡು ಆ ಕಾರ್ನಲ್ಲಿ ಒಂದು ಶೋಕಿ ಮಾಡ್ಕೊಂಡು ಅಥವಾ ಮಜಾ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಕಲ್ಲು ಚೂರು ಹೆಗರಿ ಕಣ್ಣಿಗೆ ಸಾಕಷ್ಟು ಕಣ್ಣಿಗೆ ಭಾಗಕ್ಕೆ ತಗಲಿ ಆ ಕಣ್ಗಳನ್ನು ಕೂಡ ಕಳ್ಕೊಂಡಿರುವಂಥ ಘಟನೆಗಳು ಮಿಂಟೋ ಆಸ್ಪತ್ರೆಗೆ ಕೂಡ ಬಂದಿರತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಬೆಂಗಳೂರಿನ ಹೊರವಲಯದಲ್ಲಿ ಹೊಸಕೋಟೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮೈಸೂರು ರಸ್ತೆಗಳಲ್ಲಾಗಿರ್ಬೋದು, ಹೈವೇಗಳಲ್ಲಿ ಇಂಥ ಒಂದು ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈ ಒಂದು ತಲೆಗೆ ತಗಲಿ ವಿದ್ಯಾರ್ಥಿ ಅಥವಾ ಏನು ಹುಡುಗ ಯುವಕ ಏನಿದ್ದಾನೆ, ಸುಮಾರು 10ರಿಂದ 12 ವರ್ಷದ ಯುವಕನಿಗೆ ಮೈನರ್ ಇಂಜುರಿ ಆಗಿರ್ತಕ್ಕಂಥದ್ದು. ಸಾಕಷ್ಟು ಪ್ರಕರಣಗಳಲ್ಲಿ ಮಕ್ಕಳು ಕಣ್ಣುಗಳನ್ನೇ ಕಳ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಬೆಂಗಳೂರಿನ ಹೊರವಲಯಕ್ಕೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅದರಲ್ಲೂ ಕೂಡ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅಲ್ಲಿ ಕೆಲವು ಸಂಚಾರಿ ಪೊಲೀಸರು ಹೇಳೋ ಪ್ರಕಾರ ಆ ಒಂದು ಫ್ಲೈಓವರ್ ಮೇಲೆ ಸಾಕಷ್ಟೊಂದು ಫೋಟೋ ಸೆಷನ್ಗಳನ್ನು ಪೋಷಕರು ನಿಂತು ಮಾಡ್ತಾರೆ. ಅದರಲ್ಲೂ ಕೂಡ ಸನ್ರೂಫ್ ನಲ್ಲಿ ನಿಂತು ಮಾಡಬೇಕಾದ್ರೆ ಅಪೋಸಿಟ್ ಅಲ್ಲಿ ಬರ್ತಕ್ಕಂಥ ಒಂದು ಲಾರಿಯ ಒಂದು ದೊಡ್ಡ ಸೈಜ್ ಕಲ್ಲು ಕೆಳಗಡೆ ಬಿದ್ದು ಆ ಕಾರ್ ಮೇಲೆ ಬಿದ್ದಿರ್ತಕ್ಕಂಥ ಅದೃಷ್ಟವಶಾತ್ ಸನ್ರೂಫ್ ನಲ್ಲಿ ನಿಂತಿದ್ದಂಥ ಯುವಕ ತಕ್ಷಣ ಒಳಗಡೆ ಹೋಗಿ ಪಾರಾಗಿರ್ತಕ್ಕಂಥ ಈ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಸನ್ರೂಫ್ ನಲ್ಲಿ ಪೊಲೀಸರು ಸಾಕಷ್ಟು ಎಚ್ಚರಿಕೆ ಇರಬೇಕು. ಸನ್ರೂಫ್ ಅಲ್ಲಿ ಯಾರು ನಿಂತ್ಕೊಂಡ್ಬಾರ್ದು. ಸನ್ರೂಫ್ ಇರೋದೇ ಕಾರಿನಲ್ಲಿ ಕೇವಲ ಬೆಳಕಿಗಾಗಿ ಅಥವಾ ವೆಂಟಿಲೇಷನ್ ಓಪನ್ ಮಾಡ್ಕೊಳ್ಳೋಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ನಿಂತ್ಕೊಂಡು ಮಜಾ ಮಾಡ್ಲಿಕ್ಕಲ್ಲ ಅಥವಾ ಶೋಕಿ ಮಾಡ್ಲಿಕ್ಕಲ್ಲ ಅಂತ ಕೂಡ ಸಾಕಷ್ಟು ಬಾರಿ ಪೊಲೀಸರು ಕೂಡ ಮನವರಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವು ಕಡೆ ನೋಟಿಸ್ಗಳನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಅಪಘಾತಗಳಾದರೆ ಖಂಡಿತವಾಗ್ಲೂ ಪೋಷಕರಾಗಿರ್ಬೋದು ಅಥವಾ ಆ ಕಾರಿನ ಚಾಲಕನ ಮೇಲೆ ನಾವು ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ ಸಾಕಷ್ಟು ಬಾರಿ ತಿಳಿಸಿರ್ತಕ್ಕಂಥದ್ದು. ಆದರೆ ಇದು ಯಾವುದಕ್ಕೂ ಕೂಡ ಕೇರ್ ಎನ್ನದೆ ಮಕ್ಕಳನ್ನ ಈ ರೀತಿಯಾಗಿ ಸನ್ರೂಫ್ ಟಾಪ್ನಲ್ಲಿ ಕುಂಡಿಸ್ಕೊಂಡು ಹೋಗ್ಬೇಕಾದ್ರೆ ತಲೆಗೆ ಟಚ್ ಆಗಿ ಆದಂಥ ಏನು ತಲೆಗೆ ಹೇಟ್ ಆಗಿರ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದಿರ್ತಕ್ಕಂಥ. ಒಟ್ಟಾರೆಯಾಗಿ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಪೋಷಕರು ಅಜಾಗರೂಕತೆಯಿಂದ ಮಕ್ಕಳನ್ನ ಸನ್ರೂಫ್ ಟಾಪ್ನಲ್ಲಿ ಕುಂಡಿಸ್ಕೊಂಡು ತೆರಳುತ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತೊಮ್ಮೆ ಹೀಗೆ ಡಿಜಿಟಲ್ ಅನ್ನು ನೋಡ್ತಾ ಇರಿ. ಮತ್ತೊಂದು ಸುದ್ದಿ ಜೊತೆಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.